ಇರಾ ಮಾಡ್ತೀವಿ ಬ್ರೋ. ಓಕೆ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ನನಗೆ ಫೇವ್ರೇಟ್ ಅಂತ ಬಂದಿದ್ದು ಗಿಲ್ಲಿ. ಗಿಲ್ಲಿ. ಏನು ಗಿಲ್ಲಿ ಇಷ್ಟ ಅಂತಂದ್ರೆ ಹಾ ಅವನು ನಮ್ಮ ರೈತರನ್ನು ಹಾ ಒಂಥರ ನೋಡಕ್ ಬಂದ್ರೆ ಓಕೆ. ಬಡವ ಹಾ ಪ್ರಪಂಚದಲ್ಲಿ ರೈತರಲ್ಲೂ ಕೆಲಸ ಮಾಡ್ತಾರೆ. ಹಾ ಇವಾಗ ಟಾಸ್ಕ್ ಅಂತ ಬಂದ್ರೆ ನಿನ್ ಕಷ್ಟ ಬೇಕು, ಇಲ್ಲ ಒಂದು ಕೆಳಗಡೆ ಕುತ್ಕೊಂಡಿರೋ ಮೇಲ್ಗಡೆ ಯಾವ್ದಾದ್ರು ಒಬ್ಬ ಬಾಸ್ ತರ ಇದ್ರು ಅವ್ನ ಕೆಳಗಡೆ ಓಕೆ. ಕೂಲಿ ಆಗೋ ತರ ಅವ್ನು ಮಾಡ್ತಾನೆ. ಹಾ 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 ಬಾಸ್ ತರ ಮಾಡ್ರೆ ಅದನ್ನು ಮ್ಯಾನೇಜ್ ಮಾಡೋ ಕೆಪಾಸಿಟಿನೂ ಇದೆ. ಓಕೆ. ಇವಾಗ ಅವ್ನಿಗೆ ಕ್ಯಾಪ್ಟನ್ಶಿಪ್ ಕೊಟ್ರೆ ಅವ್ನು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಅವ್ನು ಯಾರನ್ನು ಕೇಳಂಗಿಲ್ಲ. ಹೌದು. ಅವ್ನು ಮತ್ತೆ ಬೇರೆಯವರು ಅಷ್ಟೇನೆ ಅವ್ನ ಬಗ್ಗೆ ಥಿಂಕ್ ಮಾಡೋ ಒಂದು ಪಾಸಿಟಿವ್ ಆಗಲಿ ಒಂದು ನೆಗೆಟಿವ್ ಆಗಲಿ ಯಾವುದನ್ನು ಕಮಿಟ್ ಮಾಡೋಣ ಅವ್ನು ನಡೆಸ್ಕೊಂಡು ಹೋಗ್ತಾನೆ. ಕೆಪಾಸಿಟಿ ಇದೆ. ಏನಕ್ಕಿದೆ ಅಂತಂದ್ರೆ ಇವಾಗೆಲ್ಲ ಅವನು ಚಿಕ್ಕವನಿಂದ ದೊಡ್ಡವನವರೆಗೂ ನನಗೆ ಗೊತ್ತಿರಂಗೆ ವಿಡಿಯೋದಲ್ಲಾಗಲಿ ಇಲ್ಲ ಅವ್ರ ಊರವರಾಗಲಿ ಅವ್ರ ಫ್ರೆಂಡ್ಶಿಪ್ಪಲ್ಲಾಗಲಿ ಇಲ್ಲ ಅವ್ರ ಊರವರು ಎಷ್ಟೋ ಜನ ನನಗೆ ಹೇಳಿರೋದು ನಾನು ನೋಡಿದ್ದೀನಿ. ಅದ್ರ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಎಲ್ಲಾ ಥರನೂ ನೋಡ್ಕೊಂಡ್ ಬಂದಿದ್ದಾನೆ ನಾವು. ಚಿಕ್ಕಲಿಂದ ಹಿಡಿದು ಬಡವನಾಗಿರ್ಬೋದು ಇಲ್ಲ ಸೌಕರಲ್ಲಿ ಎಷ್ಟೋ ಎತ್ತರಕ್ಕೆ ಬೆಳೆದಿದ್ದಾನೆ ಅವನು. ಇವಾಗ ಇಲ್ಲಿಲ್ಲ ಇವನು, ಇವಾಗ ಎಷ್ಟೋ ಎತ್ತರಕ್ಕೆ ಬೆಳೆದಿದ್ದಾನೆ. ಬಟ್ ಆದ್ರೂ ಎಲ್ಲಿರ್ಬೇಕು ಅಲ್ಲೇನೇ ಇದ್ದಾನೆ. ಜಾಸ್ತಿ ಬೆಳೆದಿದ್ದೀನಿ ಅಂತ ಕುಗ್ತಾನು ಇಲ್ಲ, ಕಮ್ಮಿ ಇದ್ದೀನಿ ಅಂತ ಇಕ್ತಾನು ಇಲ್ಲ. ಆ ಥರ ಬೆಳೆದಿದ್ದಾನೆ. ಸೊ ಹಾಗಾಗಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಸೊ ಅದಂತೆ ನೆಕ್ಸ್ಟ್ ಏನಪ್ಪ ಒಂದು ಬೇಜಾರದ ವಿಷಯ ಏನು ಅಂತಂದರೆ ಬಿಗ್ ಬಾಸು ಎಲ್ಲ ಸೀಸನ್ನಲ್ಲೂ ಒಂದು ಕಾಂಪಿಟೇಟರ್ ಅಂತ ಒಂದಿತ್ತು. ಬಟ್ ಈ ಸೀಸನ್ ಅಂತ ನೋಡಿದರೆ ನನಗೆ ಅವನಿಗೆ ಕಾಂಪಿಟೇಟರ್ ಇಲ್ಲ ಅನ್ಸುತ್ತೆ ಬ್ರೋ. ಇವಾಗ ಯಾರು ಕೇಳ್ಕೊಳ್ಳಿ, ಇವಾಗ ಕಾಂಪಿಟೇಟರ್ ಅವನಿಗಿದೆಯಾ ಯಾರನ್ನಾರ ಕೇಳಿ ಇಲ್ಲೋ. ಇಷ್ಟು ಜನ ಇದ್ದಾರೆ, 6-7 ಮೆಂಬರ್ಸ್ ಈ ಪವರ್ಗೆ ಇವತ್ತು ಆಡಿಷನ್ಗೆ ಬಂದಿದ್ದೀವಿ. ಇದರಲ್ಲಿ ಯಾರಾದರೂ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಅಂತಂದ್ರೆ ಗಿಲ್ಲಿ ನೇಮೇ ಹೇಳ್ತಾರೆ. ಏನಕ್ಕೆ ಅವನಿಗೆ ಕಂಟೆಂಟ್ ಯಾರು ಇಲ್ಲ, ಅಪೋಸಿಟ್ ಆಗಿ ಯಾರು ಲೀಡ್ ಮಾಡುವಷ್ಟು ಕೆಪಾಸಿಟಿ ಇಲ್ಲ ಅಂತ ನಾನು ಅನ್ಕೊಂತೀನಿ. ಸೊ ಯಾರು ಇದ್ದಿದ್ರೆ ಒಂಥರ ಇಂಟ್ರೆಸ್ಟ್ ಇರೋದು, ಇನ್ನೂ ಚೆನ್ನಾಗಿರೋದು ನೋಡೋದಕ್ಕೆ. ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಖಂಡಿತ. ಈಗ ಗಿಲ್ಲಿನ ನೀವು ಕ್ಯಾಪ್ಟನ್ ಮಾಡಬೇಕು ಅನ್ನೋ ತರಕ್ಕೆ ನಿಮ್ಮ ಒಂದು ಥಾಟ್ ಇದೆ. ಆದರೆ ಇವಾಗ ಬಿಗ್ ಬಾಸ್ ಮನೆಯ ಒಂದು ಕ್ಯಾಪ್ಟನ್ಸಿ ರೂಮ್ನೇ ಬೀಗ ಹಾಕಿರೋ ಅಂಥದ್ದು ಏನು ಅನ್ನಿಸ್ತಾ ಇದೆ? ಸೊ ಇವಾಗ ಅವ್ನು ಕ್ಯಾಪ್ಟನ್ ಕೊಡ್ಬೇಕಾದ್ರೆ ಸೊ ಅವ್ನು ಯಾವ ತರ ಕಮ್ಮಿ ಇದ್ರು ಅವ್ನು ತಗೊಂತಾನ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಮಾಡಿರ್ಬೋದು. ಸೊ ಇವಾಗ ಎಲ್ಲರೂ ಅಷ್ಟು ಜನ ಇದಾರಲ್ವಾ, ಇವಾಗ ಅವ್ನು ಕ್ಯಾಪ್ಟನ್ ಆಗ್ಬಿಟ್ರೆ ಅವ್ರಿಗೆ ತುಂಬಾ ಭಯ ಇರುತ್ತೆ. ಸೊ ಇವಾಗ ನಾವೆಲ್ಲ ತುಂಬಾ ತರ ಟಾಸ್ಕ್ ಕೊಟ್ಟಿದೀವಿ, ನಾವೆಲ್ಲ ಕ್ಯಾಪ್ಟನ್ ಆಗಿನೇ ಅವ್ನಿಗೆ ಆ ರೇಂಜ್ ಕೊಟ್ಟೋದಾಗ ಅವ್ನು ನನಗೆ ಆ ತರ ಟ್ವಿಸ್ಟ್ ಕೊಟ್ಕೊಂಡು ನಮಗೆ ಕೊಟ್ಟಿದ್ದಾನೆ. ಅವನೇ ಕ್ಯಾಪ್ಟನ್ ಆಗ್ಬಿಟ್ರೆ ನಮ್ದು ಇನ್ಯಾಗತಿ, ನಮ್ದು ಯಾವ ಸ್ಟೇಜು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇವಾಗ ಅವನು ಆ ಪೊಸಿಷನಲ್ಲಿ ಕೂರಿಸಿದ್ದಾರೆ. ಆ ಪೊಸಿಷನಲ್ಲಿ ಇವತ್ತಿರ್ಬೋದು, ಬಟ್ ನಾಳೆ ದಿನ ಬಂದರೆ ಅವ್ನು ತಗೊಂತಾನೆ ಕ್ಯಾಪ್ಟನ್ಶಿಪ್ ಮಾಡೇ ಮಾಡ್ತಾನೆ. ಓಕೆ. ಈಗ ಅಶ್ವಿನಿ ಅವ್ರ ವಿಚಾರದಲ್ಲಿ ಏನು ಹೇಳ್ತೀರಿ ತಾವು? ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ. ಅಶ್ವಿನಿ ಗೌಡದವರು ಮುಂಚೆ ಎಲ್ಲ ನೋಡಿದಾಗ ನನಗೂ ತುಂಬ ಇಷ್ಟ ಆಗ್ತಾ ಇತ್ತು. ಏನು ಕಾರಣ ಇಷ್ಟ ಅಂದರೆ ಅವರು ನಮ್ಮ ಕನ್ನಡದ ಪರವಾಗಿ ಹೋರಾಡ್ತಿದ್ರು ಅನ್ನೋ ಕಾರಣಕ್ಕೆ. ಈ ಬೆಂಗಳೂರಲ್ಲಾಗಲಿ ಎಲ್ಲ ಸರೌಂಡಿಂಗಲ್ಲಾಗಲಿ ಕನ್ನಡದವರು ನಾನು ತುಂಬ ಇಷ್ಟಪಡ್ತೀನಿ ಬ್ರೋ. ಹಿಂದಿ ಆಗಲಿ ಇವರಾಗಲಿ ಬಂದರೆ ನಾನು ತಲೆನೇ ಕೆಡಿಸ್ಕೊಳಲ್ಲ. ಅದೊಂದು ಕಾರಣಕ್ಕೆ ಅವ್ರು ನನಗೆ ತುಂಬ ಇಷ್ಟ ಆಗ್ತಾ ಇದ್ರು. ಬಟ್ ಇವಾಗ ಒಂಥರ ನೋಡಿದರೆ ಅನಿಸುತ್ತೆ, ಬಟ್ ಅವ್ರದ್ದೇ ಥಿಂಕಿಂಗಲ್ಲಿ ಅವ್ರದ್ದೇ ನಡಿಬೇಕು, ಅವ್ರದ್ದೇ ನಂದೇ. ಇವಾಗ ನಾನು ಏನೋ ಒಂದು ಮಾಡಿದ್ದು ನಂದೇ ರೈಟ್, ಬೇರೆಯವ್ರು ಹೇಳೋದನ್ನ ಆಪ್ಷನ್ಸ್ ಅಂತ ತೊಗೊಳಲ್ಲ. ಬಟ್ ತಗೋಬೇಕು, ಅವರು ಎಷ್ಟೇ ಲೆವೆಲ್ ಆಗಿರ್ಬೋದು ಇಲ್ಲ ಕೆಳಗಡೆ ಇರ್ಬೋದು. ಬಟ್ ಅವರು ಒಂದು ಕನ್ನಡದ ಪರ ಹೋರಾಡ್ತಿದ್ದಾರೆ, ರೈಟ್, ಓಕೆ, ಅದು ನಮಗೆ ಸಂತೋಷದ ವಿಚಾರ. ಬಟ್ ಬೇರೆಯವರೆಲ್ಲ ಹೇಳಿದಾಗ ಸಪೋಸ್ ನಮಗೆ ಏನಕ್ಕೆ ಹೇಳ್ತಾ ಇದ್ದಾರೆ, ಈ ಕ್ವಶನ್ನೇ ನಮಗೆ ಏನಕ್ಕೆ ಮಾಡಿದರು, ಇದೇ ಥರ ಬಂದು ನನಗೋಸ್ಕರನೇ ಏನಕ್ಕೆ ಹೇಳಿದರು. ಸೊ ನಿನ್ನಲ್ಲಿ ಆ ಕಾನ್ಸೆಪ್ಟ್ ಇದೆ ಅನ್ನೋದನ್ನು ನಿನಗೆ ಬಂದು ಹೇಳ್ತಾರೆ. ನಾವು ಯಾರೋ ಒಬ್ಬರು ಬೇರೆಯವ್ರಿಗೆ ಹೇಳೋದಕ್ಕಾಗಲ್ಲ. ನೀನು ಅಶ್ವಿನಿ ಗೌಡ ನಿನಗೋಸ್ಕರನೇ ಬಂದು ಹೇಳ್ತಿದ್ದಾನೆ ಅಂದರೆ ನಿನ್ನಲ್ಲಿ ಆ ಲೆವೆಲ್ ಇದೆ, ಈ ಚೇಂಜಸ್ ಮಾಡಿಕೊಂಡು ಬೆಳೆಸಿ. ಅದ್ರ ಬದಲು ಅದನ್ನು ವಿರುದ್ಧವಾಗಿ ತೊಗೋಬೇಡ. ಸೊ ಅದನ್ನು ಏನಕ್ಕೆ ನಾವು ಹೇಳ್ತಿದ್ದಾರೆ ಅನ್ನೋದನ್ನು ಕಾನ್ಸೆಪ್ಟ್ ತಗೊಂಡು ಚೇಂಜಸ್ ಮಾಡ್ಕೊಂಡು ಅದರಲ್ಲೂ ಒಂದು ಪಾಯಿಂಟ್ ಇಟ್ಕೊ. ಇವ್ರೇನು ಹೇಳಿದ್ರು ಅವ್ರೇನು ಹೇಳಿದ್ರು ಅನ್ನೋದೊಂದು ಕಾನ್ಸೆಪ್ಟ್ ಮೇಲೆ ಈ ಚೇಂಜಸ್ ಮಾಡಿದ್ರೆ ಇವತ್ತು ಕಾಂಪಿಟೇಷನ್ ಆಗಿ ನಿಂತ್ಕೊಂತೀಯ. ಹಾಂ ಬ್ರೋ, ಹೇಳಿ, ಏನೋ ಹೇಳ್ತಾ ಇದ್ರಿ. ಇವಾಗ ನಮ್ಮ ಬಿಗ್ ಬಾಸ್ ಅಲ್ಲಿ ರೀಸೆಂಟ್ ಆಗಿ ನಮಗೆ ಗೆಸ್ಟ್ ಅಂತ ನಮಗೆ ರಜತ್ ಆಗ್ಲಿ ತುಂಬಾ ಜನ 5 ಜನ ಕಳಿಸ್ಕೊಟ್ರು. ಸೊ ಅವರು ಸ್ಟಾರ್ಟಿಂಗ್ ಹೋದಾಗ್ಲೂ ಅಷ್ಟೇನೆ ತುಂಬಾ ಕೋಟ್ಲೆ ಕೊಟ್ರು. ಏನಕ್ಕೆ ನಮ್ಮ ಬಿಗ್ ಬಾಸ್ ಅವರು ಅಷ್ಟೇ ಕಂಟೆಂಟ್ ನ ಮಾಡ್ತಾ ಇದ್ರಲ್ಲ, ಸೊ ಅವರು ಏನಕ್ಕೆ ತಡ್ಕೊಂಡಿದ್ರು ಅಂದ್ರೆ ಅವ್ರ ಗೆಸ್ಟು. ಸೊ ಗೆಸ್ಟ್ ಆಗೇ ಬರಬೇಕಾಗಿತ್ತು. ಸೊ ಗೆಸ್ಟ್ ಆಗಿ ಅವ್ರನ್ನ ಕ್ಲೀನಾಗಿ ನೋಡ್ಕೋಬೇಕು, ಅವ್ರಿಗೆ ಏನೋ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರನ್ನ ಕ್ಲೀನಾಗಿ ನೋಡ್ಕೊತಾ ಇದ್ರು. ಸೊ ಅದೊಂದು ನೆಗೆಟಿವ್ ಆಗಿ ಇಟ್ಕೊಂಡು ಇವರು ತುಂಬಾ ಕೊಟ್ಲೆ ಕೊಟ್ಬಿಟ್ರು. ಅದು ನನಗೆ ತುಂಬಾ ಬೇಜಾರಾಯ್ತು. ನನಗೆ ಅಂತಲ್ಲ, ಎಲ್ಲರಿಗೂ ತುಂಬಾ ನೋಡಿದಾಗ ಅದರ ಬೇಜಾರಾಯ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಸುದೀಪ್ ಸರ್ ಬಂದಾಗ ಒಂದು ಮಾತು ಹೇಳಿದ್ರು. ಸೊ ನೀವು ಗೆಸ್ಟ್ ಥರನೇ ಇರಬೇಕು, ನೀವು ಯಾವ ಥರ ಅವ್ರಿಗೆ ಕೊಟ್ಲೆ ಕೊಡ್ತಿರೋ ನೀವು ಅಷ್ಟೇ ಸರ್ವಿಸ್ ಅವ್ರು ನಿಮ್ಮನ್ನ ಫಾಲೋಅಪ್ ಮಾಡಿಲ್ಲ, ನಿಮ್ಮ ರೂಲ್ಸು ರೆಗ್ಯುಲೇಷನ್ ಏನು ಫಾಲೋಅಪ್ ಮಾಡಿಲ್ಲ ಹೋಟೆಲಿಗೆ ಬಂದಮೇಲೆ, ಇಲ್ಲ ಏನು ಹೊರಗಡೆ ಯಾವ ಥರ ಬರಬೇಕು ಗೆಸ್ಟ್ ಆ ಥರನೇ ಬರಬೇಕು.
ಅವರು ಅಪೋಸಿಟ್ ಆದಾಗ ನೀವು ಅಪೋಸಿಟ್ ಆಗಿ ತಪ್ಪೇನಿಲ್ಲ ಅಂತ ಅಂದಾಗ್ಲೇ ಇವರು ನಮ್ಮ ಬಿಗ್ ಬಾಸ್ ಕಡೆಯಿಂದ ಒಂದು ಪವರ್ ಸಿಕ್ತು. ಸೊ ಯಾಕೆಂದರೆ ನಾವೇನು ಮಾಡಬೇಕು, ಅವ್ರು ನಮಗೇನು ಟಾಸ್ಕ್ ಕೊಟ್ಟಿದ್ರು, ನಾವೇನು ಮಾಡ್ತಿದ್ದೀವಿ ಅನ್ನೋದನ್ನ ಸರಿ ಮಾಡಿಕೊಂಡು ಅದರ್ನೇನು ಚೇಂಜಸ್ ಆದರು. ಬಟ್ ಫುಡ್ ವಿಚಾರ ಅಂತ ಬಂದುಬಿಟ್ರೆ ನಮ್ಮ ರಜತ್ ಅವರು ಸ್ವಲ್ಪ ನರ್ವಸ್ ಆಗ್ತಾರೆ, ತುಂಬ ಒಂದು ಸ್ಟ್ಯಾಂಡನ್ನ ಬೇರೆ ಥರನೇ ತಗೊತಾರೆ. ಸೊ ಫುಡ್ಡಲ್ಲಿ ಇವತ್ತು ಉಪ್ಪು ಖಾರ ಹುಳಿ ಬಿಟ್ಟರೆ ಫುಡ್ಡಲ್ಲಿ ಇನ್ನೇನು ಇರಲ್ಲ ಸರ್. ಉಪ್ಪು ಖಾರ ಹುಳಿ ಬಿಟ್ಟರೆ ಇನ್ನೇನು ಇರಲ್ಲ. ಸೊ ಇವತ್ತು ನೆನ್ನೆ ರೈಸನ್ನು ಇವತ್ತಿಗೆ ಉಪ್ಪು ಖಾರ ಹಾಕ್ಕೊಡಿ, ಅದಕ್ಕಿಂತ ಟೇಸ್ಟ್ ಇನ್ಯಾವುದೂ ಇಲ್ಲ ಅಷ್ಟೇ. ಅದರ್ ದೆನ್ ಫುಡ್ಡಲ್ಲೂ ಅಷ್ಟೇ, ಯಾವುದೇ ಕಾರಣಕ್ಕೂ ಇವತ್ತಿಂದು ನೆನ್ನೆ ನೀವೇನು ತಿಂದಿದ್ರಿ ಅನ್ನೋ ನಮಗೆ ಗೊತ್ತಿಲ್ಲ. ಸೊ ನಾವೇನೇ ಇವತ್ತು ತಿಂದ್ರು ನಾಳೆ ನಾವು ಬೇರೆನೇ ತಿಂದಾನೆ ಅಂತಲೇ ಹೇಳ್ಕೊಳ್ತೀವಿ. ಸೊ ಅಷ್ಟೇ ಹೇಳ್ಕೊಂಡು ಫುಡ್ಡಿಂದ ಬಗ್ಗೆ ಯಾವುದೇ ಆದ್ರೂ ಅಷ್ಟೇ ಕಮೆಂಟ್ ಮಾಡಕ್ ಹೋಗ್ಬಿಡಿ ಅಂತ ನಾನು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನು ಹೇಳ್ತೀರಿ? ಇನ್ನೊಂದು ಎಪಿಸೋಡ್ ಏನಂದ್ರೆ ಧ್ರುವಂತ್ ಅವರು ಮಾತಾಡ್ತಿದ್ರೆ ಮೈಕ್ ಮುಂದೆ ಹೋಗಿ ಕ್ಯಾಮ್ರಾ ಮುಂದೆ ಹೋಗಿ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಹೋಗ್ತೀನಿ ಅನ್ನೋರ್ನೆಲ್ಲ ಸೋಲಿಟ್ಕೋಬಾರ್ದು, ಕಳ್ಸ್ಬಿಡ್ಬೇಕು. ಇದೇ ಸೀಸನ್ ಬಿಗ್ ಬಾಸ್ 11 ಶೋಭಾ ಶೆಟ್ಟಿ ಅವರು ಎಪಿಸೋಡ್ ನಡಿಬೇಕಾದ್ರೆ ಹೇಳ್ತಾರೆ ನಾನು ಹೋಗ್ತೀನಿ, ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ. ಸುದೀಪ್ ಅವರು ಅದೇ ತಕ್ಷಣ ಹೇಳ್ತಾರೆ, ಬಾಗ್ಲ ಓಪನ್ ಮಾಡ್ಬಿಟ್ಟು ಕಳಿಸ್ತಾರೆ. ಈ ಧ್ರುವಂತ್ ಅವರು ಹೋಗ್ತೀನಿ ಅಂತ ಇಲ್ಲ ಅಂದ್ರೆ ಒಂದು 2-3 ಸಲ ಹೇಳ್ತಾರೆ ಕ್ಯಾಮ್ರಾ ಮುಂದೆ, ಆದ್ರೂ ಅವ್ರು ನೆಡ್ಸ್ಕೊಂಡವ್ರೆ. ಇದು ಯಾವ ಥರ ಫೇರ್ ಗೇಮು? ಇಲ್ಲ, ಧ್ರುವಂತ್ ಅವರು ಫಸ್ಟಿಗೆ ಸ್ಟಾರ್ಟಿಂಗು ನರ್ವಸ್ ಆಗಿದ್ರು, ಸೈಲೆಂಟ್ ಆಗಿದ್ರು. ಸೊ ಇವಾಗ ಒಂದು ಪೊಸಿಷನ್ಗೆ ಬರ್ತಾ ಇದ್ದಾರೆ. ಬಟ್ ಅವ್ರು ಯಾಕೆ ಹೋಗ್ತೀವಿ ಅನ್ನೋದು ಕಾನ್ಸೆಪ್ಟ್ ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಾನ್ಸೆಪ್ಟ್ ಇರಲಿ, ಈಗ ಹೋಗೋಕ್ಕೆ ಎಷ್ಟು ಜನ ಕಾಯ್ತಾವ್ರೆ, ಬಿಗ್ ಬಾಸ್ ಮನೆಗೆ ಹೋಗ್ಬೇಕು, ನಾವು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಎಷ್ಟು ಜನ ಕಾಂಟ್ಯಾಕ್ಟ್. ತುಂಬಾ ಆಸೆ ಇದೆ ಬ್ರೋ, ಎಲ್ಲರಿಗೂ ಆಸೆ ಇದೆ. ಆ ಚಾನ್ಸ್ ಯಾರಿಗೂ ಸಿಗಲ್ಲ. ಬಟ್ ಅವ್ರಿಗೆ ಸಿಕ್ಕಿದೆ ಅಂದ್ರೆ ಅದನ್ನ ಅವ್ರು ಬೆಳೆಸ್ಕೊಂಡು ಉಳಿಸ್ಕೊಂಡು ಜನಪ್ರೀತಿನ ತಗೊಂಡು ಹೋಗ್ಬೇಕು. ಹೋಗ್ಬೇಕಾದ್ರೆ ಸುಮ್ಮನೆ ನೆಗೆಟಿವ್ ಆಗಿ ತಗೊಂಡು ಹೋಗ್ಬಾರ್ದು. ನೀವು ಬಂದಿದ್ದೀರಾ ಅಂತ ನೀವು ಪಾಸಿಟಿವ್ ಆಗಿ ಅವರಿಂದ ಖುಷಿ, ಜನದ ಪ್ರೀತಿ ತಗೊಂಡು ಹೋಗಿ ಸಾಕು, ನೀನು ಕೇಳ್ಕೊಳಲ್ಲ. ಮತ್ತೆ ಗಿಲ್ಲಿ ಯಾಕೆ ಇಷ್ಟ ಆಗ್ತಾನೆ ಅಂದ್ರೆ ಅವನು ಫಿಲ್ಟರ್ ಇಲ್ಲದೆ ಮಾತಾಡ್ತಾನೆ, ಏನಿದೆ ಅದನ್ನ ಓಪನ್ ಆಗಿ ಹೇಳ್ತಾನೆ. ಈಗ ಇನ್ನೂ ಕೆಲವರು ಇದ್ದಾರೆ ಮಾತಾಡ್ತಾರೆ ಫಿಲ್ಟರ್ಗಳು. ರಾಶಿಕಾ ಸೂರಜ್ ಬಗ್ಗೆ ಮಾತಾಡ್ಬೇಕಾದ್ರೆ, ಸೂರಜ್ ರಾಶಿಕಾ ಬಗ್ಗೆ ಮಾತಾಡ್ಬೇಕಾದ್ರೆ ಫಿಲ್ಟ್ರು. ನಾವಿಬ್ರು ಗೇಮ್ ಮಾಡ್ಬೇಕು, ಅವ್ರನ್ನ ತೆಗ್ದಾಕ್ಬೇಕು, ನಾವಿಬ್ರು ಗೇಮ್ ಮಾಡ್ಬೇಕು, ಕಾವ್ಯ ಗಿಲ್ಲಿ ನೀಚೆ ನಿಲ್ಸ್ಬೇಕು, ಇದು. ಆದ್ರೆ ಗಿಲ್ಲಿ ಓಪನ್, ಏನ್ ಹೇಳ್ತಾನೆ ಅದೇ ಓಪನ್ ಆಗಿ ಹೇಳ್ತಾನೆ. ಅದಕ್ಕೆ ಗಿಲ್ಲಿ ಇಷ್ಟ ಆಗೋದು. ಅವನು ಸ್ಟೇಟ್ಮೆಂಟ್ ಕೊಟ್ಟ ಲಾಸ್ಟ್ ವೀಕಲ್ಲಿ, ಅಂದರೆ 2 ವೀಕ್ ಬ್ಯಾಕಲ್ಲಿ ಸ್ಟೇಟ್ಮೆಂಟ್ ಕೊಟ್ಟ ನಮ್ಮ ಗಿಲ್ಲಿ ಅವರು. ಏನಂತ ಕೊಟ್ಟರು, ಬೇರೆಯವರೆಲ್ಲ ನೆಗೆಟಿವ್ ಆಗಿ ಹಿಂದೆ ಮಾತಾಡ್ತಾರೆ, ನಾನು ಏನೇ ಇದ್ರೂ ಡೈರೆಕ್ಟ್ ಆಗಿ ಅದನ್ನ ನಗುವ ರೀತಿಲಿ ಓಪನ್ ಆಗಿ ಹೇಳ್ತೀನಿ, ಅದು ನಿಮಗೆ ಕಾಣ್ತಾ ಇದೆ. ನಾಳೆ ದಿನ ನೀವು ಹೋಗಿ ಹೊರಗಡೆ ನೋಡಿ, ಅದು ನಿಮಗೆ ಕಾಣುತ್ತೆ ಯಾರು ಒಳ್ಳೆಯವರು, ಯಾವ ಥರ ಮಾತಾಡಿದ್ದಾರೆ ಅಂತ. ಬಟ್ ಅದು ನಾನು ಎದುರುಗಡೆ ಮಾತಾಡ್ತಿರೋದಕ್ಕೆ ಅವರು ನನ್ನ ತಪ್ಪಾಗಿ ತಿಳ್ಕೊಂಡಾರೆ ಅಂತ ಕೊಡ್ತಾರೆ. ಅದೆಲ್ಲ ಓಪನಿಂಗ್ ಮಾತುಗಳು. ಸೊ ಓಪನಿಂಗ್ ಮಾತಿದ್ದಾಗ ಇವತ್ತು ನಾವು ಕೆಟ್ಟವರಾಗ್ತೀವಿ, ನಾಳೆ ಅದು ನಿಜ ಗೊತ್ತಾಗಲಿಕ್ಕೆ ನಮಗೆ ಬೆಲೆ ಏನು ಅನ್ನೋದು ಗೊತ್ತಾಗೋದು. ಈಗ ರಕ್ಷಿತ್ ಅವ್ರ ಬಗ್ಗೆ ಏನಾಯ್ತು ನಿಮ್ಮ ಅಭಿಪ್ರಾಯ? ರಕ್ಷಿತ್ ಅವರು ಅಷ್ಟೇ ತುಂಬ ಸ್ಟಾರ್ಟಿಂಗು ಕರೆಸಿದಾಗ ಡೈರೆಕ್ಟಾಗಿ ಹೊರಗಡೆ ಇಲ್ಲಿ ಯಾರೋ ಒಬ್ರು ಬೇಡ ಕಂಟೆಸ್ಟ್ ಜೋಡಿ ಇಲ್ಲ ಅಂತ ಹೊರಗಡೆ ಕರೆಸಿದ್ರು. ಅವಾಗ ನಮಗೆ ತುಂಬ ಬೇಜಾರಾಯಿತು, ಇಂಥ ಬಾಳಿಗೆ ಏನು ಕರೆಸ್ಬೇಕಾಗಿತ್ತು ಬಿಗ್ ಬಾಸ್ ಅಂತ ತುಂಬ ಬೇಜಾರಾಯಿತು, ಹೊರಟು ಆಯಿತು. ಸುಮ್ಮನೆ ಇರಿಟೇಟ್ ಮಾಡಿ ಅವ್ರನ್ನ ವಾಪಸ್ ಹೊರಗಡೆ ಕರೆಸ್ಕೊಂಡ್ರಲ್ಲ ಅಂತ. ಸೊ ಅದರಲ್ಲಿ ಮತ್ತೆ ಕರೆಸಿದ್ರು, ಖುಷಿ ಆಯಿತು, ಚೆನ್ನಾಗಿ ಆಡ್ಕೊಂಡು ಬರ್ತಾಯಿದ್ರು. ಸೊ ಅವರು ಮಾತಾಡೋ ಶೈಲಿ ಆಗಲಿ, ಒಂದು ಇದಾಗಲಿ, ಒಂದೇನೋ ನಮ್ಮ ಕನ್ನಡದಲ್ಲೇ ಒಂದು ಡಿಫ್ರೆಂಟ್ ವರ್ಡ್ ಇದೆ ಅಂತಂದ್ರೆ ನಮಗೊಂಥರ ಇಷ್ಟ ಆಗುತ್ತೆ. ಸೊ ಅದು ನಮ್ಗೆ ಇಷ್ಟ ಆಗ್ತಿಲ್ಲ. ಬಟ್ ಲಾಸ್ಟ್ ವೀಕಲ್ಲಿ ನೋಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಆಗಿ ಆಡ್ತಿದ್ದಾರೆ. ಈ ಚೈಲ್ಡ್ ಥರ ಚಿಕ್ಕ ಹುಡುಗಿ ಥರ ಆಡ್ತಿದ್ದಾರೆ. ಬಟ್ ಅದೊಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನಮ್ಮ ರಕ್ಷಿತ್ ಅವರಿಗೆ. ಮತ್ತೆ ರಘುವಣ್ಣ ಬಗ್ಗೆ